ಪ್ರತಿಯೊಬ್ಬರೂ ಜೀವನದಲ್ಲಿ ಆರ್ಥಿಕವಾಗಿ ಉತ್ತಮ ಸ್ಥಿತಿಯನ್ನು ಹೊಂದಲು ಬಯಸುತ್ತಾರೆ. ಹಣ ಗಳಿಸುವುದು ಮಾತ್ರವಲ್ಲ, ಹಣ ಉಳಿಸುವುದು ಮತ್ತು ಮನೆಯಲ್ಲಿ ಸಮೃದ್ಧಿ ನೆಲೆಸುವುದು ಮುಖ್ಯವಾಗಿದೆ. ನಮ್ಮ ಹಿರಿಯರು ಕೆಲವು ಉತ್ತಮ ಅಭ್ಯಾಸಗಳನ್ನು ಪಾಲಿಸಿದರೆ ಮನೆಯಲ್ಲಿ ಧನಾತ್ಮಕ ವಾತಾವರಣ ಹೆಚ್ಚುತ್ತದೆ ಹಾಗೂ ಆರ್ಥಿಕ ಪ್ರಗತಿಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಹೇಳುತ್ತಿದ್ದರು. ಈ ಅಭ್ಯಾಸಗಳು ಕೆಲವು ಧಾರ್ಮಿಕ ನಂಬಿಕೆಗಳಷ್ಟೇ ಅಲ್ಲ, ಜೀವನದಲ್ಲಿ ಶಿಸ್ತು ಮತ್ತು ಸಕಾರಾತ್ಮಕ ಮನೋಭಾವ ಬೆಳೆಸಲು ಸಹ ಸಹಾಯ ಮಾಡುತ್ತದೆ. 1. ಬೆಳಗ್ಗೆ ಬೇಗ ಎದ್ದು ಮನೆಯ ಸ್ವಚ್ಛತೆ ಕಾಪಾಡಿ. ಸ್ವಚ್ಛ ಮನೆ ಎಂದರೆ ಸಮೃದ್ಧಿಯ ಮೊದಲ ಹೆಜ್ಜೆ. ಪ್ರತಿದಿನ ಬೆಳಗ್ಗೆ ಮನೆಯ ಬಾಗಿಲು, ಮುಂಭಾಗ ಮತ್ತು ಒಳಭಾಗವನ್ನು ಸ್ವಚ್ಛವಾಗಿಟ್ಟರೆ ಮನಸ್ಸಿಗೂ ಉಲ್ಲಾಸ ಸಿಗುತ್ತದೆ. ಅಸ್ತವ್ಯಸ್ತ ಪರಿಸರಕ್ಕಿಂತ ಸ್ವಚ್ಛ ವಾತಾವರಣ ಉತ್ತಮ ಚಿಂತನೆಗೆ ಕಾರಣವಾಗುತ್ತದೆ. 2. ದೇವರ ಪೂಜೆಯನ್ನು ನಿಯಮಿತವಾಗಿ ಮಾಡಿ. ಪ್ರತಿದಿನ ಕೆಲವು ನಿಮಿಷಗಳಾದರೂ ದೇವರ ಧ್ಯಾನ, ಪ್ರಾರ್ಥನೆ ಅಥವಾ ಪೂಜೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಇದು ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಧನಾತ್ಮಕ ಮನಸ್ಥಿತಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಕಾರಿ. 3. ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡುವ ಅಭ್ಯಾಸ. ಹಣ ಬರುತ್ತದೆ ಎಂದು ಅತಿಯಾದ ಖರ್ಚು ಮಾಡಬಾರದು. ಗಳಿಕೆಯ ಒಂದು ಭಾಗವನ್ನು ಉಳಿತಾಯಕ್ಕೆ ಮೀಸಲಿಡುವುದು ಅತ್ಯುತ್ತಮ ಅಭ್ಯಾಸ. ಹಣದ ಶಿಸ್ತು ದೀರ್ಘಾವಧಿಯಲ್ಲಿ ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ. 4. ಮನೆಯಲ್ಲಿ ಮುರಿದ ವಸ್ತುಗಳನ್ನು ತೆಗೆದುಹಾಕಿ. ಬಹಳ ದಿನಗಳಿಂದ ಬಳಕೆಯಾಗದ ಅಥವಾ ಮುರಿದ ವಸ್ತುಗಳನ್ನು ಮನೆಯಲ್ಲಿ ಸಂಗ್ರಹಿಸಿಡಬೇಡಿ. ಇವು ಮನೆ ಅಸ್ತವ್ಯಸ್ತವಾಗಿ ಕಾಣಲು ಕಾರಣವಾಗುತ್ತವೆ. ಅಗತ್ಯವಿಲ್ಲದ ವಸ್ತುಗಳನ್ನು ತೆರವುಗೊಳಿಸಿದರೆ ಮನೆ ಹಗುರವಾಗಿಯೂ ಶುಚಿಯಾಗಿಯೂ ಕಾಣುತ್ತದೆ. 5. ಅಡುಗೆ ಮನೆ ಸ್ವಚ್ಛವಾಗಿರಲಿ. ಅಡುಗೆ ಮನೆ ಮನೆಯ ಹೃದಯ ಎಂದು ಪರಿಗಣಿಸಲಾಗುತ್ತದೆ. ಅಡುಗೆ ಮನೆ ಮತ್ತು ಧಾನ್ಯಗಳನ್ನು ಸ್ವಚ್ಛವಾಗಿ ಹಾಗೂ ವ್ಯವಸ್ಥಿತವಾಗಿ ಇಟ್ಟರೆ ಆಹಾರದ ಬಗ್ಗೆ ಗೌರವ ಹೆಚ್ಚುತ್ತದೆ. ಆಹಾರ ವ್ಯರ್ಥ ಮಾಡದ ಅಭ್ಯಾಸವು ಸಮೃದ್ಧಿಗೆ ಸಹಾಯಕ. 6. ಹಿರಿಯರಿಗೆ ಗೌರವ ನೀಡಿ. ಹಿರಿಯರ ಆಶೀರ್ವಾದ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ನಮ್ಮ ಸಂಸ್ಕೃತಿ ಹೇಳುತ್ತದೆ. ಪೋಷಕರು ಮತ್ತು ಹಿರಿಯರಿಗೆ ಗೌರವ ನೀಡುವುದು ಉತ್ತಮ ಕುಟುಂಬ ವಾತಾವರಣ ನಿರ್ಮಿಸಲು ಸಹಾಯಕ. 7. ದಾನ ಮತ್ತು ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಿ. ಸಾಧ್ಯವಾದ ಮಟ್ಟಿಗೆ ಬಡವರಿಗೆ, ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಇದು ಕೇವಲ ಧಾರ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲ, ಮಾನವೀಯ ಮೌಲ್ಯಗಳ ದೃಷ್ಟಿಯಿಂದಲೂ ಮಹತ್ವದ್ದಾಗಿದೆ. ಹಂಚಿಕೊಳ್ಳುವ ಗುಣ ಮನಸ್ಸಿಗೆ ತೃಪ್ತಿ ನೀಡುತ್ತದೆ. 8. ಸಾಲದ ವಿಷಯದಲ್ಲಿ ಜಾಗರೂಕರಾಗಿರಿ. ಅಗತ್ಯವಿಲ್ಲದ ಸಾಲಗಳನ್ನು ತಪ್ಪಿಸಿ ಸಾಲ ತೆಗೆದುಕೊಂಡರೆ ಸಮಯಕ್ಕೆ ಸರಿಯಾಗಿ ತೀರಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಆರ್ಥಿಕ ಹೊಣೆಗಾರಿಕೆ ಜೀವನವನ್ನು ಸ್ಥಿರಗೊಳಿಸುತ್ತದೆ. 9. ಪ್ರತಿದಿನ ಕೃತಜ್ಞತೆ ವ್ಯಕ್ತಪಡಿಸಿ. ನಮಗೆ ಇರುವ ಸೌಲಭ್ಯಗಳು, ಕುಟುಂಬ, ಆರೋಗ್ಯ ಮತ್ತು ಅವಕಾಶಗಳಿಗಾಗಿ ಕೃತಜ್ಞತೆ ಹೊಂದುವುದು ಅತ್ಯಂತ ಉತ್ತಮ ಅಭ್ಯಾಸ. ಕೃತಜ್ಞ ಮನೋಭಾವ ಜೀವನದತ್ತ ಸಕಾರಾತ್ಮಕ ದೃಷ್ಟಿಕೋನವನ್ನು ನೀಡುತ್ತದೆ. 10. ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಬಿಡಬೇಡಿ. ಯಶಸ್ಸು ಮತ್ತು ಸಮೃದ್ಧಿಗೆ ಪರಿಶ್ರಮವೇ ಮುಖ್ಯ ಆಧಾರ. ಯಾವುದೇ ಕೆಲಸವನ್ನು ಪ್ರಾಮಾಣಿಕವಾಗಿ ಮತ್ತು
ನಿರಂತರವಾಗಿ ಮಾಡಿದರೆ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಅದೃಷ್ಟದ ಜೊತೆಗೆ ಪರಿಶ್ರಮವೂ ಅವಶ್ಯಕ. ಕೊನೆಯದಾಗಿ ಹೇಳುವುದಾದರೆ, ಧನಾಕರ್ಷಣೆ ಎಂದರೆ ಕೇವಲ ಹಣವನ್ನು ಆಕರ್ಷಿಸುವುದಲ್ಲ. ಉತ್ತಮ ಚಿಂತನೆ, ಶಿಸ್ತು, ಸ್ವಚ್ಛತೆ, ಉಳಿತಾಯ, ಕೃತಜ್ಞತೆ ಮತ್ತು ಪರಿಶ್ರಮ ಇವೆಲ್ಲ ಸೇರಿ ಸಮೃದ್ಧ ಜೀವನವನ್ನು ರೂಪಿಸುತ್ತವೆ. ಮೇಲಿನ 10 ಸರಳ ಅಭ್ಯಾಸಗಳನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ಮನೆಯಲ್ಲಿ ಧನಾತ್ಮಕ ವಾತಾವರಣ ಹೆಚ್ಚುವುದರ ಜೊತೆಗೆ ಆರ್ಥಿಕ ನಿರ್ವಹಣೆಯಲ್ಲಿಯೂ ಉತ್ತಮ ಬದಲಾವಣೆ ಕಾಣಬಹುದು. ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳೇ ದೊಡ್ಡ ಯಶಸ್ಸಿನ ಅಡಿಪಾಯವಾಗುತ್ತವೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.